ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಅಪೂರ್ಣ ಕಟ್ಟಡದಲ್ಲಿಯೇ ವಸತಿ ಶಾಲಾ ಮಕ್ಕಳಿಗೆ ತರಗತಿಗಳ ಆರಂಭ. ವಸತಿ ಶಾಲೆಗೆ ನೀರಿನ ಸಂಪರ್ಕವೇ ಇಲ್ಲ, ಕುಡಿಯಲು ಶುದ್ಧ ನೀರಿಲ್ಲ, ಮೂಲ ಸೌಕರ್ಯಗಳಿಲ್ಲದ ವಸತಿ ಶಾಲೆಯಲ್ಲಿ ಮಕ್ಕಳ ವ್ಯಾಸಂಗ. ಚಿಕ್ಕಬಳ್ಳಾಪುರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಅದ್ದೂರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು. ತಮಟೆ ಸದ್ದಿಗೆ ಮಸ್ತ್ ಡ್ಯಾನ್ಸ್ ಮಾಡಿದ ಶಾಸಕ ಪ್ರದೀಪ್ ಈಶ್ವರ್. ಶ್ರೀ ಪಿಳ್ಳೆಕಿ ಮಾರಮ್ಮನಿಗೆ ತಂಬಿಟ್ಟು ದೀಪೋತ್ಸವ. ದೇವಾಲಯ ಜೀರ್ಣೋದ್ಧಾರ ಪ್ರಯುಕ್ತ ಕುರಿ ಕೊಯ್ದು ರಕ್ತ ತರ್ಪಣದ ತಿಲಕ ಅರ್ಪಣೆ ಮಾಡಿದ ಗ್ರಾಮಸ್ಥರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ವಿಶಿಷ್ಟ ಕಾರ್ಯಕ್ರಮ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದ ತರಾತುರಿ ನಿರ್ಧಾರಗಳಿಂದ ಸಾರ್ವಜನಿಕರು ಕಷ್ಟ ಅನುಭವಿಸೋದು ಹೊಸದಲ್ಲ. ಆದರೆ ಇದೀಗ ಅದೇ ತರಾತುರಿ ನಿರ್ಧಾರಗಳಿಂದ ಅಮಾಯಕ ಶಾಲಾ ಮಕ್ಕಳು ಕಷ್ಟ ಅನುಭವಿಸುವಂತಾಗಿದೆ. ಇದ್ಯಾವುದಕ್ಕೂ ಅರಿಯದ ಶಿಕ್ಷಣ ಇಲಾಖೆ ಮಾತ್ರ ಸರ್ಕಾರದ ನಿರ್ದೇಶನ ಪಾಲಿಸುತ್ತಿದೆ. ಮುಂದೆ ನಡೆಯಬಹುದಾದ ಅನಾಹುತ ಗಣನೆಗೆ ಪಡೆಯದ ಇಲಾಖೆ ನಿರ್ಧಾರಗಳಿಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದೆ. ಹಾಗಾದರೆ ಏನು ಆ ನಿರ್ಧಾರಗಳು? ನೋಡೋಣ ಬನ್ನಿ. ಅದೊಂದು ವಸತಿ ಶಾಲೆ. ವರ್ಷಗಳಿಂದ ನಿರ್ಮಾಣ ಮಾಡುತ್ತಿದ್ದರೂ ಅದು ಪೂರ್ಣಗೊಂಡಿಲ್ಲ. ಆದರೆ ಇದೀಗ ಯಾರ ಒತ್ತಡ ಬಂತೋ ಗೊತ್ತಿಲ್ಲ, ಮತ್ತೊಂದು ವಸತಿ ಶಾಲೆಯಲ್ಲಿದ್ದ ಮಕ್ಕಳನ್ನ ತಂದು ಅಪೂರ್ಣ ಶಾಲಾ ಕಟ್ಟಡದಲ್ಲಿ ತುಂಬುವ ಕೆಲಸವನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯೋ ಅಥವಾ ಹಿಂದುಳಿದ ವರ್ಗಗಳ ಇಲಾಖೆಯೋ ಮಾಡಿದೆ. ಆದರೆ ಅಲ್ಲಿಗೆ ಬಂದಿರುವ ಮಕ್ಕಳಿಗೆ ಇರುವ ಸಮಸ್ಯೆಗಳ ಬಗ್ಗೆ ಮಾತ್ರ ಯಾವ ಇಲಾಖೆಯ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ಗಮನ ಹರಿಸಿಲ್ಲ. ಇದರಿಂದ ಪ್ರತಿನಿತ್ಯ ಮಕ್ಕಳು ಸಂಕಷ್ಟ ಎದುರಿಸುವಂತಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಬೊಮ್ಮಗಾನಹಳ್ಳಿ ಬಳಿ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ವಸತಿ ಶಾಲೆಯ ನೂತನ ಕಟ್ಟಡ ಕಾಮಗಾರಿ ಹಲವು ವರ್ಷಗಳಿಂದ ಸಾಗಿದೆ. ಸುಮಾರು 25.50 ಕೋಟಿ ಅನುದಾನದಲ್ಲಿ 8 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ಈ ಶಾಲಾ ಕಟ್ಟಡ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಆದರೂ ತರಾತುರಿಯಲ್ಲಿ ಶಾಲೆ ಇಂದು ಪ್ರಾರಂಭಿಸಲಾಗಿದೆ. ಕಟ್ಟಡದ ನಿರ್ಮಾಣ ಕಾರ್ಯ ಪೂರ್ಣವಾಗುವ ಮುನ್ನವೇ ವಿದ್ಯಾರ್ಥಿಗಳನ್ನ ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗಿದ್ದು, ಈ ನೂತನ ಕಟ್ಟಡದಲ್ಲಿ ಅನೇಕ ಮೂಲ ಸೌಕರ್ಯಗಳ ಕೊರತೆ ಕಾಡುತ್ತಿದೆ. ಈ ವಸತಿ ಶಾಲೆಯಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ತೊಂದರೆ, ಆಟದ ಮೈದಾನ ಸಿದ್ಧಪಡಿಸಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಇಲ್ಲಗಳ ನಡುವೆ ಈ ಶಾಲೆ ಇಷ್ಟು ತರಾತುರಿಯಲ್ಲಿ ಆರಂಭಿಸುವ ಉದ್ದೇಶವಾದರೂ ಏನಿತ್ತು ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಸರ್ಕಾರ ಈ ನೂತನ ಕಟ್ಟಡ ಕಾಮಗಾರಿಯನ್ನ 18 ತಿಂಗಳುಗಳಲ್ಲಿ ಮುಗಿಸಬೇಕೆಂದು ಆದೇಶಿಸಿತ್ತು. ಈಗಾಗಲೇ 4 ವರ್ಷಗಳು ಕಳೆದರೂ 30% ಕೆಲಸಗಳು ಬಾಕಿ ಉಳಿದಿವೆ. ಬಾಲಕ ಮತ್ತು ಬಾಲಕಿಯರ ವಸತಿ ನಿಲಯ, ತರಗತಿ ಕಟ್ಟಡದ ಮುಂಭಾಗ ಹಾಗೂ ಹಿಂಭಾಗದ ಕಾಮಗಾರಿ, ನೀರಿನ ಕಾಲುವೆ ಮತ್ತು ಆಟದ ಮೈದಾನ ಅಭಿವೃದ್ಧಿ ಇನ್ನೂ ಪೂರ್ಣಗೊಂಡಿಲ್ಲ. ಉದ್ಘಾಟನಾ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. 6ರಿಂದ 10ನೇ ತರಗತಿವರೆಗೆ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳು ಕುಡಿಯುವ ನೀರಿನ ಕೊರತೆ, ಬಿಸಿ ನೀರಿನ ಸೌಲಭ್ಯವಿಲ್ಲದಿರುವುದು, ಆಟದ ಮೈದಾನದ ಅಭಾವ ಮುಂತಾದ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ.
ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಕಮ್ಗುಟ್ಟಹಳ್ಳಿ ಪಂಚಾಯತಿಗೆ ಸೇರುವಂಥ ವಸತಿ ಶಾಲೆ. ಇಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಮ್ಮ ಒಂದು ಕಟ್ಟಡದ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಮಾನ್ಯ ಶಾಸಕರಾದ ಶ್ರೀಯುತ ಪ್ರದೀಪ್ ಈಶ್ವರ್ ಸರ್ ಅವರು ಆಗಮಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ರು. ಈ ದಿನ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳಾದಂತಹ ಚಂದ್ರಕಲಾ ಮೇಡಮ್ ಅವರು ಹಾಗೆಯೇ ಎಲ್ಲ ಪ್ರತಿನಿಧಿಗಳು ಬಂದಿದ್ದಾರೆ. ನಮಗೆ ಇಷ್ಟು ಚಂದವಾಗಿರೋ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿರುವಂತಹ ನಮ್ಮ ಕ್ರೈಸ್ಟ್ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಶಾಲಾ ಅಭಿವೃದ್ಧಿಗೆ ಇನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಆಶಯ. ಇದಕ್ಕೆ ನಮ್ಮ ಸ್ಥಳೀಯರು ಸಹಕಾರ ನೀಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಸರ್, ಇದು 2022ರಿಂದ ಸ್ಟಾರ್ಟ್ ಆಗಿದೆ. ನಾವು ಹೋಗಿ ಪರಿಶೀಲನೆ ಮಾಡ್ಕೊಂಡು ಬಂದಿದ್ವಿ ಸರ್. ಇನ್ನು ಇವತ್ತೆಲ್ಲ ಸ್ಟಾರ್ಟ್ ಆಗ್ತಿದೆ. ಆ ನೀರು ಬರ್ತಿಲ್ಲ. ಅದೇ ಥರದ ಮೇಲೆ ಡ್ರಮ್ಮೂ ಕ್ಲೀನ್, ಯಾವ್ದು ಸ್ವಚ್ಛತೆ ಇಲ್ಲ, ನೀರು ಇಲ್ಲ. ನಾವೆಲ್ಲ ನೋಡ್ಕೊಂಡು ಬಂದಿದ್ವಿ. ಇದಕ್ಕೆ ನೀವು ಏನು ಹೇಳ್ತೀರಾ? ಇಲ್ಲ ಸರ್, ಇವತ್ತಿನ ಪ್ರಾರಂಭ ಆಗಿದೆ, ಉದ್ಘಾಟನೆ ಆಗಿದೆ. ಈಗೆಲ್ಲ ಇನ್ನು ಸಣ್ಣ ಪುಟ್ಟದ್ದು ಏನಾದ್ರು ಕೆಲಸ ಇದ್ರೆ ಅವ್ರು ಮಾಡ್ಕೊಡ್ತಾ ಇದ್ದಾರೆ. ನಾಳೆಯಿಂದ ಶಾಲೆ ಪ್ರಾರಂಭ ಆಗುತ್ತೆ. ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ. ಅದೇ ಥರ ಒಂದು ಬಿಲ್ಡಿಂಗ್ ಹಿಂದೆ ಒಂದು ಹಳ್ಳ ಒಂದಾಯ್ತು, ನೀರಿಂದ ಹಳ್ಳ, ಕುಂಟೆ ಮಾದರಿ ಇತ್ತು. ಅದು ಇರಬಾರ್ದಲ್ಲ. 2 ಬೋರ್ವೆಲ್ಗಳಿದೆ. ಸೊ ಈಗ ಇನ್ನು ಸೋಲಾರ್ಸ್ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಇನ್ನು ಉದ್ಘಾಟನೆ ಈ ದಿನ ಆಗಿರೋದ್ರಿಂದ ಸಣ್ಣ ಪುಟ್ಟ ಕೆಲಸಗಳಂತೂ ಇದೆ. ಅದನ್ನ ಕಾಂಟ್ರಾಕ್ಟರ್ ಅವರು ಇನ್ನೂ ಇಲ್ಲೇ ಇರ್ತಾರೆ, ಇಲ್ಲೇ ಇದ್ದು ಅದನ್ನೆಲ್ಲ ಮಾಡ್ಕೊಡ್ತಾರೆ. ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸ್ಥಳೀಯರು ಗುತ್ತಿಗೆದಾರರು ಬೇಗನೆ ಕೆಲಸ ಮುಗಿಸಿ ಎಲ್ಲ ಮೂಲ ಸೌಲಭ್ಯ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಚಿಕ್ಕಬಳ್ಳಾಪುರ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಾಲ್ಮೀಕಿ ಜಯಂತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ MC ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಜಿಲ್ಲಾ ಹಾಗೂ ತಾಲೂಕು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ. ನಗರದ ವಾಪಸಂದ್ರ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಬೆಳ್ಳಿ ರಥ ಪಲ್ಲಕ್ಕಿಗಳಿಗೆ ಚಾಲನೆ ನೀಡಿದ್ರ. ಪಲ್ಲಕ್ಕಿಗಳ ಮೆರವಣಿಗೆ ಸಮಯದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಯುವತಿಯರು ತಮಟೆ ಸದ್ದಿಗೆ ಮಸ್ತ್ ಆಗಿ ಸ್ಟೆಪ್ ಹಾಕಿದ್ದು ವಿಶೇಷವಾಗಿತ್ತು. ಇನ್ನು ಇದೇ ವೇಳೆ ಮಾತನಾಡಿದ ಸಚಿವ MC ಸುಧಾಕರ್, ಕುವೆಂಪು ಮಾತಿನಲ್ಲಿ ರಾಮಾಯಣ ಪುರಾಣವಲ್ಲ, ಇತಿಹಾಸವಲ್ಲ, ಅಲೌಕಿಕ ನಿತ್ಯ ಸಂಖ್ಯೆಗಳನ್ನು ಪ್ರತಿಬಿಂಬಿಸುವ ಸತ್ಯ ಘಟನೆಗಳು ಎನ್ನುತ್ತಾರೆ. ವಾಲ್ಮೀಕಿಯವರು ಕೊಟ್ಟಿರುವ ರಾಮಾಯಣದ ಸಂಪೂರ್ಣವಾಗಿ ನೋಡಿದಾಗ ಸತ್ಯ, ಅಸತ್ಯ, ಪ್ರಾತತ್ಯ ಹಾಗೂ ಕುಟುಂಬದ ವೈರತ್ವ, ಅಧಿಕಾರದ ಆಸೆ ಹಾಗೂ ಅಧಿಕಾರಕ್ಕಾಗಿ ತಂತ್ರಗಾರಿಕೆಗಳು ಏನೆಲ್ಲ ನಡೆಯುತ್ತೆ ಎಂಬುದು ನೋಡುತ್ತಿದ್ದೇವೆ. ನಮ್ಮ ಬದುಕುಗಳನ್ನು ಉತ್ತಮಗೊಳಿಸುವಂತಹ ಮಾರ್ಗದರ್ಶನ ರಾಮಾಯಣ. ಇದು ಪ್ರಪಂಚಕ್ಕೆ ಕೊಟ್ಟಿರುವುದು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಎಂದು ತಿಳಿಸಿದ್ರ. ಕುವೆಂಪು ಅವರ ಮಾತುಗಳಲ್ಲಿ ಹೇಳಬೇಕಾದ್ರೆ ರಾಮಾಯಣ ಪುರಾಣವಲ್ಲ, ಇತಿಹಾಸವಲ್ಲ, ಅಲೌಕಿಕ ನಿತ್ಯ ಸತ್ಯಗಳನ್ನು ಪ್ರತಿಬಿಂಬಿಸುವ ಸತ್ಯ ಘಟನೆ ಅಂತ ಹೇಳಿ ಕುವೆಂಪು ಅವರು ಹೇಳಿರ್ತಕ್ಕಂಥ ಮಾತುಗಳು. ಇವತ್ತು
ಮಹರ್ಷಿ ವಾಲ್ಮೀಕಿ ಅವರು ಇವತ್ತೇನು ನಮಗೆ ರಾಮಾಯಣವನ್ನು ಇಡೀ ಇವತ್ತು ಪ್ರಪಂಚ ಇವತ್ತು ಯಾವ ರೀತಿ ನಮ್ಮ ದೈನಂದಿನ ಬದುಕುಗಳಲ್ಲಿ ಇವತ್ತು ನಾವು ಏನೆಲ್ಲ ನೋಡ್ತಾ ಇದ್ದೀವಿ, ಬಹುಶಃ ಆ ಪ್ರತಿಯೊಂದನ್ನು ಬಹುಶಃ ನಾವು ರಾಮಾಯಣವನ್ನು ನಾವು ಅಧ್ಯಯನ ಮಾಡಿದಾಗ ಅಥವಾ ಇವತ್ತು ಚಲನಚಿತ್ರಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಧಾರಾವಾಹಿಗಳ ರೂಪದಲ್ಲಿ ಇವತ್ತೇನು ನಾವು ರಾಮಾಯಣದ ಸಂಪೂರ್ಣ ಭಾಗಗಳನ್ನು ನೋಡಿದಾಗ ಬಹುಶಃ ಯಾವ ರೀತಿ ಸತ್ಯ ಅಸತ್ಯ ಮತ್ತು ಯಾವ ರೀತಿ ಭ್ರಾತೃತ್ವ, ಯಾವ ರೀತಿ ಒಂದು ಕುಟುಂಬದ ಒಂದು ವೈರತ್ವಗಳು, ಯಾವ ರೀತಿ ಅಣ್ಣ ತಮ್ಮಂದರಲ್ಲಿ ಇರ್ತಕ್ಕಂಥ ಒಂದು ಸಂಬಂಧಗಳು, ಅಧಿಕಾರದ ಆಸೆ, ಅಧಿಕಾರಕ್ಕಾಗಿ ಏನೆಲ್ಲ ನಡೀತದೆ ಅಂತಕ್ಕಂಥ ಕುತಂತ್ರಗಳು, ತಂತ್ರಗಾರಿಕೆಗಳು, ಇವೆಲ್ಲವನ್ನ ಬಹುಶಃ ನಾವು ಇವತ್ತು ಏನು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಇವೆಲ್ಲವನ್ನ ನಮಗೆ ರಾಮಾಯಣದಲ್ಲಿ ನಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಇವತ್ತು ಈ ರೀತಿಯಾಗಿ ನಮ್ಮ ಬದುಕುಗಳನ್ನ ಉತ್ತಮಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮಗೆಲ್ರಿಗೂ ಮಾರ್ಗದರ್ಶನ ಆಗಿರ್ತಕ್ಕಂಥದ್ದು ರಾಮಾಯಣ. ಇದನ್ನ ಇವತ್ತು ಈ ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥದ್ದು ಆದಿಕವಿ ಇವತ್ತು ಮಹರ್ಷಿ ವಾಲ್ಮೀಕಿ ಅವರು ಯಾವ ರೀತಿ ಈ ಒಂದು ಆಧ್ಯಾತ್ಮಿಕ ಒಂದು ಕಡೆಗೆ ವಾಲಿದ್ರು ಅಂತಕ್ಕಂಥದ್ದು, ಯಾವ ರೀತಿ ಅವರು ಒಬ್ಬ ಏನೋ ತಪಸ್ವಿಯಾಗಿ ಅವರ ಸುತ್ತಲೂ ಒಂದು ಉತ್ತ ಬೆಳೆದಂಥದ್ದನ್ನ ಅದರಿಂದ ಹೊರಗೆ ಬರ್ತಕ್ಕಂಥ ಒಂದು ಕೆಲಸ ಆದಂಥ ಸಂದರ್ಭದಲ್ಲಿ ಅವರಿಗೆ ವಾಲ್ಮೀಕಿ ಅಂತಕ್ಕಂಥ ಹೆಸರು ಅವರಿಗೆ ಬರ್ತಕ್ಕಂಥದ್ದಾಗಿದೆ ಅಂತಕ್ಕಂಥದ್ದು ಇವೆಲ್ಲನೂ ನಾವು ಓದಿರ್ತಕ್ಕಂಥ ವಿಚಾರ. ಅದರಿಂದ ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ತಾವೆಲ್ಲರೂ ಒಟ್ಟಾಗಿ ಸಮುದಾಯದ ಎಲ್ಲ ಮುಖಂಡರು ಎಲ್ಲ ಯಾವುದೇ ರೀತಿ ಭೇದ ಭಾವ ಇಲ್ಲದೆ, ಯಾವುದೇ ಪಕ್ಷ ಮತ್ತೊಂದು ಭೇದ ಭಾವ ಇಲ್ಲದೆ ಇವತ್ತು ಒಗ್ಗಟ್ಟಾಗಿ ಇವತ್ತು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಪಲ್ಲಕ್ಕಿಗಳನ್ನ ಪ್ರತಿಯೊಂದು ಗ್ರಾಮದಿಂದ ಬರ್ತಕ್ಕಂಥ ವ್ಯವಸ್ಥೆ ಮಾಡಿ ಬಹಳ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ತಾವು ಮಾಡಿದ್ದೀರಾ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ನಾನು ಶಾಸಕನಾದ ಮೇಲೆ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಹೆಚ್ಚು ಪರಿಶಿಷ್ಟ ಸಮುದಾಯದವರು ಇದ್ದು ಆ ವ್ಯಾಪ್ತಿಯಲ್ಲಿ 50 ಜನ ಪರಿಶಿಷ್ಟ ಸಮುದಾಯ ಇರುವ ಗ್ರಾಮಕ್ಕೆ 2.5 ಕೋಟಿ ಅನುದಾನ ಕೊಟ್ಟಿದ್ದೇನೆ. ಹಾಗೆ ಮಳೆ ಬಂದು ಜಕ್ಕಲಮಡುಗು ಜಲಾಶಯ ತುಂಬಿದ್ರೆ ತೋಟಗಳಿಗೆ ರಸ್ತೆ ಇಲ್ಲದೆ ಕಷ್ಟಪಡುತ್ತಿದ್ರ ಆ ಗ್ರಾಮಕ್ಕೆ 25 ಲಕ್ಷ ರೂಪಾಯಿಯಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಿಕೊಟ್ಟೆ. ಹಾಗೆಯೇ ಅಮ್ಮ ಆಂಬ್ಯುಲೆನ್ಸ್ ನಿಂದ ಎಸ್ಟಿ ಸಮುದಾಯದವರು 830 ರೋಗಿಗಳಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದ್ರ. ನಾನು ಶಾಸಕನಾಗಿ ವಾಲ್ಮೀಕಿ ಮಹರ್ಷಿ ಅವರ ಆಶೀರ್ವಾದದಿಂದ ಮುದ್ದೇನಹಳ್ಳಿಯಲ್ಲಿ ಹೆಚ್ಚು ಎಸ್ಟಿ ಸಮುದಾಯದವರು ಇದ್ದಾರೆ. ನೀವು ದಯವಿಟ್ಟು ನಿಮ್ಮ ನೆಂಟರು ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಇದ್ರೆ ವಿಚಾರಿಸಿ. ಮುದ್ದೇನಹಳ್ಳಿ ಪಂಚಾಯಿತಿಯ ಎಸ್ಟಿ ಸಮುದಾಯದವರು 50 ಜನ ಇರ್ತಕ್ಕಂಥ ಹಳ್ಳಿಗೆ 2.5 ಕೋಟಿ ರಸ್ತೆ ಹಾಕೊಟ್ಟಿದ್ದೀನಿ ಇಲ್ವಾ ಕೇಳಿ ನಿಮ್ ಸಮುದಾಯದವ್ರನ್ನ. ಎಸ್ಟಿ ಸಮುದಾಯದವ್ರಿಗೆ ಜಕ್ಕಲಮಡುಗು ತುಂಬಿದ್ರೆ ತೋಟಗಳಿಗೆ ಹೋಗಕ್ ಆಗ್ತಿರ್ಲಿಲ್ಲ. ಊರೆಲ್ಲ ಸಮುದಾಯದವರಿದ್ರು. 75 ಲಕ್ಷ ಹಾಕಿ ಒಂದು ಬ್ರಿಡ್ಜ್ ಹಾಕೊಟ್ಟೆ, ಅದು ರೆಡಿನೂ ಆಗಿದೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ನಾನು ನಿನ್ನೆ ಡೇಟಾ ತೆಗೆಸಿದೆ. ಜಸ್ಟ್ ಇವತ್ತು ನಮ್ ಎಸ್ಟಿ ಕುಲಬಾಂಧವ್ರಿಗೆ ಹೇಳ್ಬೇಕು ಅಂತ 830 ಜನ ಅಮ್ಮ ಆಂಬ್ಯುಲೆನ್ಸ್ ಅಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಬೆಂಗಳೂರು ಕರ್ಕೊಂಡು ಹೋಗಿದ್ದೀನಿ ಎಸ್ಟಿ ಸಮುದಾಯದವ್ರನ್ನ. ಅಮ್ಮ ಆಂಬ್ಯುಲೆನ್ಸ್ ಅಲ್ಲಿ 830 ಜನನ ಇನ್ ಟೈಮ್ ಕರ್ಕೊಂಡು ಹೋಗಿದ್ದೀನಿ. ಅಣ್ಣ ನಾನು ದ್ವಾರಗನಹಳ್ಳಿಗೆ ಹೋಗಿದ್ದೆ, ಮಂಚೇನಹಳ್ಳಿ ಹತ್ರ, ನಮ್ಮೂರಿಗೆ ನಮ್ಮ ಶಾಸಕ ಅಂತ. ಒಂದು 5ನೇ ಕ್ಲಾಸ್ ಹುಡುಗಿ ಎಸ್ಟಿ ಸಮುದಾಯದ ಹುಡುಗಿ ಬಂದು, ಪ್ರದೀಪ್ ಅಂಕಲ್ ನಮ್ಮಮ್ಮ ಅನಾರೋಗ್ಯದಿಂದ ತೀರೋದ್ರು, ನಮ್ಮ ತಂದೆ ಇದಕ್ಕೆ ಮಂತ್ರಾಲಯಕ್ಕೆ ದರ್ಶನಕ್ಕೆ ಹೋಗಿದ್ರೆ ನೀರಲ್ಲಿ ಹೊಡ್ಕೊಂಡು ಹೊರಟೋದ್ರು ಅಂಕಲ್, ನಾನ್ ಚೆನ್ನಾಗಿ ಓದ್ತೀನಿ ಅಂಕಲ್ ಅಂದ್ಲು. ಎಸ್ಟಿ ಸಮುದಾಯದ ಹುಡುಗಿ, ತಾಯಿ ತೀರೋಗಿದ್ದಾರೆ, ತಂದೆ ತೀರೋದ್ರು. ಆ ಮಗುನ್ ಕರ್ಕೊಂಡೋಗಿ ನಾನು BMW ಕಾರಲ್ಲಿ ಕರ್ಕೊಂಡೋಗಿ ಗೌರಿಬಿದನೂರು ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿ ಆ ಮಗುಗೆ ಒಂದು ಮಾತು ಹೇಳಿದೆ, ತಲ್ಲಿ ತಂಡ್ರಲ್ಲೇನೆ ಬಳ್ಳಾಪುರ ರೂಲ್ ಶಾಸ್ತ್ರ ನಮ್ಮ బాధపడకూడదు. ఒక 10 ఏళ్ళు ఇంకా యావదానికి దిగులు పడుకుంటే నువ్వు ఏమన్నా అవుతావు, దిగులు పడకూడదు. వాళ్ళు ఇట్లా అనుకుంటారు, వీళ్ళు ఇట్లా అనుకుంటారు. అన్నా ನಮ್ಮ ತಂದೆ ಅಥವಾ ತಾಯಿ, ನಮ್ಮ ತಾತ, ನಮ್ಮ ಅಜ್ಜಿ ಪಕ್ಕದ ಮನೆಯವ್ರು ಹಂಗ ಅನ್ಕೊಂತಾರೆ, ಆ ಮನೆಯವ್ರು ಹಿಂಗ ಅನ್ಕೊಂತಾರೆ. ಹೆಜ್ಜೆಗೂ ಇಂಪ್ರೆಸ್ ಮಾಡಕ್ ಹೋಗಿ EMI ಕಟ್ಟಕ್ಕಾಗಿದ್ಯಾ? ಕಟ್ಟಕ್ಕಾಗಿಲ್ಲ. ನಾನು ಮಹರ್ಷಿಗಳ ಬಗ್ಗೆ ಹಿರಿಯರು ಮಾತಾಡ್ತಾರೆ, ನಾನು ನಮ್ಮ ಸಮುದಾಯದ ಯಂಗ್ಸ್ಟರ್ಸ್ ಬಗ್ಗೆ ಮಾತಾಡ್ತೀನಿ.
ವಾಲ್ಮೀಕಿ ಮಹರ್ಷಿಗೆ ನೀವು ಪೂಜೆ ಮಾಡಿದಾಗ ಆಗೋ ಖುಷಿಗಿಂತ ನಿಮ್ಮ ಅಪ್ಪನ ಕಾಲಕ್ಕೆ ನಮಸ್ಕಾರ ಹಾಕಿದಾಗ ವಾಲ್ಮೀಕಿ ಖುಷಿ ಜಾಸ್ತಿ ಆಗೋದು. ಇದ್ಯಾರು ಮರ್ತೋಗ್ಬಾರ್ದು. ಚೆನ್ನಾಗಿ ಕಷ್ಟಪಟ್ಟು ಓದಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿ ನಿಮ್ಮ ಅಪ್ಪ ಚೆನ್ನಾಗಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ పోయి ಕೇಳ್ದೆ నేను వచ్చి తోడుకుపోవలే అంటే తండ్రికి మోసం చేసినట్లు రా పోయా, తండ్రికి మోసం చేసినట్లు రా. ನಿಮ್ಮ ತಂದೆ ಚೆನ್ನಾಗಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸೋ ಪೇಷನ್ಸ್ ಇಲ್ಲ ಅಂದ್ರೆ ನಮ್ಗೆ ಒಳ್ಳೇದಾಗಲ್ಲ. ಇನ್ನೆಲ್ರಿಗೂ ನಾನೆಲ್ಲ ಯುವತಿಯರಿಗೆ ಒಂದೇ ಹೇಳ್ತೀನಿ, ಚೆನ್ನಾಗಿ ಓದಿ ಒಂದು 5-6 ವರ್ಷ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಅಣ್ಣ ಪ್ರದೀಪ್ ಅಣ್ಣ, ನಾನು ಒಂದು ಕಂಪನಿ ಕಟ್ಟಬೇಕು, ಒಂದು ಕೆಲ್ಸಕ್ಕೆ ಹೋಗ್ಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಬೆಳಿಬೇಕು ಅಂದ್ರೆ ಒಂದು 10 ವರ್ಷ ಕಿವಿ ಮುಚ್ಕೋಬೇಕು. ఊర్లో ఏమన్నా అంటారు, ఓ నువ్వు పంచాయతీ ఎలక్షన్కి బోలు గెలుస్తాడు ఎప్పుడు మగం చూసుకోరా అంటారు. నువ్వు పంచాయతీ ఎలక్షన్కి బోలే గెలుస్తాడు ఎప్పుడు మగం చూసుకోరా అంటారు. నన్ను అట్లే అనింది 23ల ವಿಧಾನಸೌಧಲ್ಲ చూసుకుంటాడు నన్ను. ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯುವಕರಿಗೆ ಮುಂದಿನ ಜೀವನ ಪಾಠವನ್ನ ನೋಡಿದ್ರ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ವೀರಾಪುರ ಗ್ರಾಮ ದೇವತೆ ಶ್ರೀ ಪಿಳ್ಳೇಕಿ ಮಾರಮ್ಮ ದೇವಿ ದೇವಾಲಯದ ಜೀರ್ಣೋದ್ಧಾರ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಮಂಗಳವಾರ ತಂಬಿಟ್ಟು ದೀಪೋತ್ಸವ ನೆರವೇರಿಸಿ ರಕ್ತದ ತರ್ಪಣ ನೀಡಿ ಬಲಿಪೀಠಕ್ಕೆ ಬೊಟ್ಟು ಇಡುವ ಕಾರ್ಯಕ್ರಮ ನಡೆಯಿತು. ಶಿಡ್ಲಘಟ್ಟ ತಾಲೂಕು ವೀರಾಪುರ ಗ್ರಾಮದಲ್ಲಿ ಶಿಥಿಲಗೊಂಡಿದ್ದ ಪಿಳ್ಳೇಕಿ ಮಾರಮ್ಮ ದೇವಿ ದೇವಾಲಯದ ಪುನರ್ ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ನೆರವೇರಿಸಿ 48ನೇ ದಿನದ ಮಂಡಲ ಪೂಜೆ ನಂತರ 50ನೇ ದಿನ ಬೊಟ್ಟು ಪೂಜೆ ನಡೆಯಿತು. ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆ ನೆರವೇರಿಸಿ ದೇವಾಲಯದ ಆವರಣದಲ್ಲಿನ ಬಲಿಪೀಠದಲ್ಲಿ ಕುರಿಯನ್ನ ಬಲಿ ನೀಡಿ ರಕ್ತದ ಗ್ರಾಮದ ಎಲ್ಲ ಮನೆಯಿಂದಲೂ ಹೆಂಗೇಳಿಯರು ತಂದಿದ್ದ ತಂಬಿಟ್ಟು ದೀಪಾರತಿಯನ್ನ ದೇವಿಗೆ ಬೆಳಗಿದ್ರ. ಬಲಿಪೀಠ ಗೊಡ್ಡುಕಲ್ಲು ಸುತ್ತಲೂ ಪ್ರದಕ್ಷಿಣೆ ಹಾಕಿ ದೇವಿಗೆ ಕೈಮುಗಿದು ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಪ್ರಾರ್ಥಿಸಿಕೊಂಡ್ರ. ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಲಾಯಿತು. ನಂತರ ಶ್ರೀ ಪಿಳ್ಳೇಕಿ ಮಾರಮ್ಮನ ಉತ್ಸವ ಮೂರ್ತಿಯ ಉತ್ಸವವನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು. ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿ ದೇವಿಯ ಉತ್ಸವವನ್ನ ಭಕ್ತಿ ಭಾವದಿಂದ ಬರಮಾಡಿಕೊಂಡು ತೆಂಗಿನಕಾಯಿಯನ್ನು ಒಡೆದು ಪೂಜಿಸಿ ನಮಿಸಲಾಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಜಗತ್ತಿನ ಎಲ್ಲ ದೇಶಗಳಲ್ಲಿ ಎಲ್ಲ ಭಾಷೆಗಳಲ್ಲಿ ವಾಲ್ಮೀಕಿ ರಾಮಾಯಣ ಕೃತಿಗಳು ಲಭ್ಯವಿದೆ. ಇಂದಿನ ಸಮಾಜದಲ್ಲಿ ಸಾಮರಸ್ಯ ಒಗ್ಗಟ್ಟು ಇಲ್ಲವಾಗಿದೆ ಎಂದು ಶಾಸಕ ಧೀರಜ್ ಮುನಿರಾಜು ಹೇಳಿದರು. ದೊಡ್ಡಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಪರಿಶಿಷ್ಟ ವರ್ಗಗಳ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿಯಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ನಗರದ ತೇರಿನ ಬೀದಿ ಬಳಿಯ ಅರ್ಧಕ್ಕೆ ನಿಂತಿರುವ ಭವನವನ್ನು ಮುಂದಿನ 3 ತಿಂಗಳಲ್ಲಿ ಪೂರ್ಣ ಮಾಡಲಾಗುವುದು. ಮುಂದಿನ ವರ್ಷದ ಜಯಂತಿಯನ್ನ ವಾಲ್ಮೀಕಿ ಭವನದಲ್ಲಿಯೇ ಮಾಡಲಾಗುವುದು ಎಂದರು. ಇನ್ನು ವಾಲ್ಮೀಕಿ ಸಂಘದ ಗೌರವ ಅಧ್ಯಕ್ಷ ಮುನಿಕೃಷ್ಣಪ್ಪ ಮಾತನಾಡಿ, ಶಾಸಕರು ಧೀರಜ್ ಮುನಿರಾಜು ವಾಲ್ಮೀಕಿ ಭವನಕ್ಕೆ 25 ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿ ಅರ್ಧಕ್ಕೆ ನಿಂತಿರುವ ಭವನದ ಕಾಮಗಾರಿಗೆ ಚಾಲನೆ ನೀಡಿರುವುದು ಸ್ವಾಗತಾರ್ಹ. ಮುಂದಿನ ದಿನಗಳಲ್ಲಿ ಸಮಾಜದ ಸಂಘಟನೆಯನ್ನು ಮತ್ತಷ್ಟು ಹೆಚ್ಚಿಸಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಾಧನೆ ಮಾಡಲು
ಯುವಜನರನ್ನ ಪ್ರೋತ್ಸಾಹಿಸಲಾಗುವುದು ಎಂದರು. ಅಧ್ಯಕ್ಷರ ಜೊತೆಯಲ್ಲಿ ಅನೇಕ ದಾನಿಗಳಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಆ ದಾನಿಗಳನ್ನು ಸಂಪರ್ಕ ಮಾಡಿ ಭವನವನ್ನು ಮುಂದಿನ ವಾಲ್ಮೀಕಿ ಜಯಂತಿಯನ್ನು ಯಾವುದೇ ಕಾರಣಕ್ಕೂ ವಾಲ್ಮೀಕಿ ಭವನದಲ್ಲಿ ಮುಗಿಸಬೇಕು ಅಂತ ಸಾವಿರಾರು ಜನರ ಕನಸು ಇವತ್ತು ನನಸಾಗುವಂಥ ನಿಟ್ಟಿನಲ್ಲಿ ಹೊರಟಿದೆ. ಅದರಿಂದ ಎಲ್ಲ ಈ ವಾಲ್ಮೀಕಿ ಜಯಂತಿ ಪರವಾಗಿ ಎಲ್ಲ ಒಂದು ಸಮಸ್ತ ನಾಗರಿಕರಿಗೂ ನಮ್ಮ ಎಲ್ಲ ಬಂಧುಗಳಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ತಮ್ಮ ಮೂಲಕ ಅರ್ಪಿಸ್ತಾ ಇದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಸರ್ಕಾರದಿಂದ ಸಮಾಜಕ್ಕೆ ಕೊಡುಗೆ ನೀಡಿದ ಮಹನೀಯರ ಜಯಂತಿ ಆಚರಣೆ ಮಾಡಲಾಗುತ್ತಿದ್ದು, ಇವರ ಆದರ್ಶಗಳನ್ನು ಎಲ್ಲರೂ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿಗಳಿಗೆ ಮಹತ್ವ ಸಿಕ್ಕಂತಾಗುತ್ತದೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ನಂಜನಗೂಡು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜಿಸಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿಯಲ್ಲಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್, ಮಹರ್ಷಿ ವಾಲ್ಮೀಕಿರವರು ಪವಿತ್ರ ಗ್ರಂಥವಾದ ರಾಮಾಯಣವನ್ನ ನೀಡಿದ್ದಾರೆ. ಅವರ ಈ ಕತೆ ಇಂದು ಎಲ್ಲರ ಜೀವನದ ಪಾಠವಾಗಿದೆ. ಅವರ ಉಪದೇಶಗಳನ್ನು ಎಲ್ಲರೂ ಅಳವಡಿಸಿಕೊಂಡು ಅವರ ಹಾದಿಯಲ್ಲಿ ಸಾಗಬೇಕಾಗಿದೆ. ಇಂದು ನಂಜನಗೂಡಿನಲ್ಲಿ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಸೂಕ್ತ ದಿನಾಂಕ ಸೂಚಿಸಿದ ನಂತರ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಗುವುದು ಎಂದರು. ವಿಶ್ವಕ್ಕೆ ಒಂದು ಪವಿತ್ರವಾದಂತಹ ಗ್ರಂಥವನ್ನ ಅವರು ನೀಡಿರುವಂಥದ್ದು. ರಾಮಾಯಣ ಒಂದು ನಮ್ಮ ದೇಶದ ಪವಿತ್ರವಾದಂತಹ ಗ್ರಂಥ. ಆ ಗ್ರಂಥದಲ್ಲಿ ಹಲವಾರು ವಿಚಾರಗಳ ಬಗ್ಗೆ, ಜೀವನದ ಮೌಲ್ಯಗಳ ಬಗ್ಗೆ, ಜೀವನವನ್ನ ಅರ್ಥಪೂರ್ವಕವಾಗಿ ಸಾಗಿಸುವಂತಹ ಹಲವಾರು ಮೌಲ್ಯಗಳ ಬಗ್ಗೆ ಮಹರ್ಷಿ ವಾಲ್ಮೀಕಿರವರು ರಾಮಾಯಣದ ಮೂಲಕ ಒಂದು ಉಪದೇಶವನ್ನ ನೀಡಿದಂಥದ್ದು. ಇನ್ನು ಬಸವ ಯೋಗೀಶ್ ಮಾತನಾಡಿ, ಮಹರ್ಷಿ ವಾಲ್ಮೀಕಿರವರು ಭಾರತೀಯ ಪರಂಪರೆ ಕಾವ್ಯಗಳ ಸೃಷ್ಟಿಕರ್ತ. ಇಡೀ ಭಾರತದ ಸಾಹಿತ್ಯ ಇತಿಹಾಸದಲ್ಲಿ ಇವರು ರಚಿಸಿರುವ ರಾಮಾಯಣ ಅಜರಾಮರವಾಗಿದೆ. ಶ್ರೀ ಮಹರ್ಷಿ ವಾಲ್ಮೀಕಿರವರು ಧ್ಯಾನದಿಂದ ಮಾತ್ರ ನೆಮ್ಮದಿ ಸಾಧ್ಯ. ಧ್ಯಾನದಿಂದ ಧ್ಯಾನ ವೃದ್ಧಿಯಾಗುತ್ತದೆ. ಸುಮಾರು 24,000 ಕೃತಿಗಳನ್ನು ವಾಲ್ಮೀಕಿ ರಚಿಸಿದ್ದಾರೆ. ಪ್ರತಿದಿನ 2 ಪುಟಗಳ ಕನ್ನಡ ಸಾಹಿತ್ಯವನ್ನು ಎಲ್ಲರೂ ಓದಬೇಕು ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ. ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ. ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಯುಪಿವಿಸಿ ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ. ತಾವು ಹಿಂದೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್, NH44, ಡಿಮಾರ್ಟ್ ಪಕ್ಕ, ಬೈಪಾಸ್ ಸರ್ವಿಸ್ ರೋಡ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 8762341666. ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶಾನವನ್ನು ನೀಡಲಾಗುವುದು.
ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್, ಅತ್ಯುತ್ತಮ ಸರ್ವಿಸ್. ಕಳೆದ 24 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ. 7,000 ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ 10 ಕಿಲೋಮೀಟರ್ ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಷೀನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು. ಯಾವುದೇ 65 ಇಂಚು ಮೇಲ್ಪಟ್ಟ LED ಕೊಂಡಲ್ಲಿ ಆನ್ಲೈನ್ಗಿಂತ 10 ರಿಂದ 15 ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು. ಮತ್ಯಾಕ್ ತಡ, ಕೂಡಲೇ ಸಂಪರ್ಕಿಸಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಿಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್, ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋರ್ಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9886966507 ಅಥವಾ 9008772424 ಅಥವಾ 9008540829. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಸ್ವಾಗತ. ವಾಲ್ಮೀಕಿ ಜಯಂತಿ ಪ್ರಯುಕ್ತ ಅಳವಡಿಸಿದ್ದ ಬ್ಯಾನರ್ ಹರಿದಿದ್ದಾರೆಂದು ತಾಲೂಕು ಆಡಳಿತದ ವಿರುದ್ಧ ಕೋಲಾರ JDS ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಗಾಯತ್ರಿ ಮುತ್ತಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ JDS ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಗಾಯತ್ರಿ ಮುತ್ತಪ್ಪ, ಮಹರ್ಷಿ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಪಟ್ಟಣದಲ್ಲಿ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ. ಬ್ಯಾನರ್ನಲ್ಲಿ ಅಂಬೇಡ್ಕರ್, ವಾಲ್ಮೀಕಿ, ಕೋಲಾರ ಸಂಸದ S ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ GK ವೆಂಕಟಶಿವಾರೆಡ್ಡಿ ಭಾವಚಿತ್ರಗಳನ್ನು ಅಳವಡಿಸಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೋರಲಾಗಿದೆ. ಸಿದ್ದರಾಮಯ್ಯ CM ಫೋಟೋ, ಸಿದ್ದರಾಮಯ್ಯ ಫೋಟೋ ಹಾಕೋಬೇಕಿತ್ತು. ಹಾಕಿದ್ದಿದ್ರೆ ನಮ್ಗೆ ಅಭ್ಯಂತರ ಇರಲಿಲ್ಲ. ಯಾರ್ಯಾರ ಫೋಟೋಗಳು ಹಾಕೋಬಿಟ್ಟು ನಮ್ಮ ವಾತಾವರಣದಲ್ಲಿ ಹಾಕೊಂಡ್ರೆ ಯಾಕೆ ಹಾಕೋಬೇಕಿತ್ತು? ತೆಗಿಬೇಕು. ಯಾಕೆ ಸರ್ ತೆಗಿಬೇಕು ಅಂತಂದ್ರೆ ನನ್ನ ಅಧಿಕಾರ, ನನ್ನ ಇಷ್ಟ ಅಂತ ಹೇಳಿದ್ರು. ನಾವು ತೆಗೆಯೋಣ ಹೋಗೋಷ್ಟರಲ್ಲಿ ಅವರೇ ತೆಗೆದು ಆರದು ಬಿಸಾಕಿದ್ದಾರೆ. ತಾಲೂಕು ಕಚೇರಿ ಆವರಣದಲ್ಲಿರುವ ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ತಾಲೂಕು ಆಡಳಿತ ಸೂಚನೆ ನೀಡಿತ್ತು. ತಾಲೂಕು ಆಡಳಿತದ ಸೂಚನೆಯಂತೆ ಬ್ಯಾನರ್ ತೆರವುಗೊಳಿಸಲು ಬರುವಷ್ಟರಲ್ಲಿ ಬ್ಯಾನರ್ ಹರಿದು ಹಾಕಿರುವುದು ಬೇಸರವಾಗಿದೆ. ಅಂಬೇಡ್ಕರ್ ಭಾವಚಿತ್ರ, ವಾಲ್ಮೀಕಿ ಭಾವಚಿತ್ರಗಳಿದ್ದರೂ ತಾಲೂಕು ಆಡಳಿತ ಈ ರೀತಿ ಮಾಡಿದ್ದು
ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಪಡೆದ ಬಳಿಕ ರಾಜ್ಯ ಜನರಿಗೆ ಪಂಚ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ನೀಡಿದ್ದೇವೆ ಎಂದು ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಹೇಳಿದರು. ಹುಣ್ಣಿಮೆ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಕುಟುಂಬ ಸಮೇತ ಆಗಮಿಸಿ ಶ್ರೀ ನಂಜುಂಡೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಮಾತನಾಡಿ, ಮುಂದಿನ ರಾಜಕೀಯದ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡುತ್ತಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರನ್ನಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದರು. ಯೋಗ ಯೋಗ್ಯತೆ ಇರಬೇಕಾಗುತ್ತೆ. ಕೆಲವರಿಗೆ ಯೋಗ್ಯತೆ ಇದ್ರೆ ಯೋಗ ಇರೋದಿಲ್ಲ, ಯೋಗ ಇದ್ರೆ ಯೋಗ್ಯತೆ ಇರೋದಿಲ್ಲ. ನನಗೆಲ್ಲೋ ಎರಡೂ ಬಂದಿಲ್ಲ ಅಂತ ಭಾವಿಸ್ತೇನೆ. ಆ ಭಗವಂತನೇ ನನಗೆ ಆಶೀರ್ವಾದ ಮಾಡಲಿ. ಆದರೆ ನಾನು ಹಂಗಂತೇಳಿ ಸುಮ್ಮನೆ ಕೂತಿಲ್ಲ. ನನಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ಮುಖ್ಯಮಂತ್ರಿಗಳ ಸರ್ಕಾರದಲ್ಲಿ. ಇವತ್ತು ಆ ಕೆಲಸ ಬಡವರಿಗೆ ಗ್ಯಾರಂಟಿಗಳನ್ನು ತಲುಪಿಸೋ ಕೆಲಸವನ್ನು ಮಾಡ್ತಿದ್ದೀನಿ. ಭಾಳ ಖುಷಿಯಿಂದ ಮಾಡ್ತಿದ್ದೀನಿ. ನನಗೆ ಯಾವುದೇ ಬೇಜಾರಿಲ್ಲ. ಮುಂದೆ ಬರುತ್ತೆ. ಪಕ್ಷಕ್ಕಾಗಿ ನಿಯತ್ತಾಗಿ ಪ್ರಾಮಾಣಿಕವಾಗಿ ದುಡಿದವ್ರಿಗೆ ಯಾವತ್ತೂ ಕೂಡ ನಮ್ಮ ನಾಯಕರು ಒಳ್ಳೆ ದಿನಾನ ಕೊಡ್ತಾರೆ ಅನ್ನೋ ನಂಬಿಕೆ ಇಟ್ಟಿರೋಣ. ನಾನು ಕಾಯ್ತೀನಿ. ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನು ಯಶಸ್ವಿಯಾಗಿ ನೀಡಿದ್ದೇವೆ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದೆ. ಇಂದು ದೇವಸ್ಥಾನದಲ್ಲಿ ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಉಚಿತವಾಗಿ ಮಹಿಳೆಯರು ಆಗಮಿಸಿ ದೇವರ ದರ್ಶನವನ್ನ ಪಡೆಯುತ್ತಿರುವುದು ಸಂತಸದ ವಿಷಯವಾಗಿದೆ. ಗ್ಯಾರಂಟಿ ಯೋಜನೆಗಳು ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿಲ್ಲ. ಮಹಿಳೆಯರ ಖಾತೆಗೆ ಹಣ ಬಂದರೆ ಕುಟುಂಬದ ನಿರ್ವಹಣೆಗೆ ಒತ್ತಡ ಕಡಿಮೆಯಾಗುತ್ತದೆ. ಮಹಿಳೆಯರು ಸ್ವಾವಲಂಬಿಯಾಗಿ ನಿಲ್ಲಲು ಸಹಕಾರಿಯಾಗಿದೆ ಎಂದರು. ಇನ್ನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದಿರುವುದು ಖಂಡನೀಯ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ನ್ಯಾಯಾಂಗ ವ್ಯವಸ್ಥೆ ಕೂಡಲೇ ವಕೀಲನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಮಹಿಳಾ ಮೀಸಲು ಕ್ಷೇತ್ರವಾದರೆ ಹಿರಿಯ ನಾಯಕರು ನನ್ನನ್ನ ಗುರುತಿಸಿ ಅವಕಾಶ ಕೊಟ್ಟರೆ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಚಂದನ್ ಗೌಡ, ಗ್ರಾಮಾಂತರ ಯೂತ್ ಅಧ್ಯಕ್ಷ ಕರಳಪುರ ವಿಜಯಕುಮಾರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮಹಾನ್ ಮಾನವತಾವಾದಿ ಮಹರ್ಷಿ ವಾಲ್ಮೀಕಿರವರು ತಮ್ಮ ಮಹಾಕಾವ್ಯದ ಮೂಲಕ ಭರತಖಂಡಕ್ಕೆ ಜ್ಞಾನಜ್ಯೋತಿ ಬೆಳಗಿಸಿದವರು ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿಯಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ, ವಾಲ್ಮೀಕಿ ರಾಮಾಯಣ ದೇಶದ ಎಲ್ಲೆಗಳನ್ನು ದಾಟಿ ತನ್ನ ಪ್ರಭಾವವನ್ನು ಬೀರಿದೆ. ಅನೇಕ ಗ್ರಂಥಗಳನ್ನು ರಚಿಸಲು ಮಹರ್ಷಿ ರಚಿಸಿದ ರಾಮಾಯಣ ಸ್ಫೂರ್ತಿಯಾಗಿದೆ. ಸಾವಿರಾರು ಮಂದಿ ಇಂದಿಗೂ ಅದರಿಂದ ಪ್ರೇರಣೆಗೊಂಡು ಸಾಹಿತ್ಯ ಕೃಷಿ ಮಾಡುತ್ತಿದ್ದಾರೆ, ತಮ್ಮದೇ ವ್ಯಾಖ್ಯಾನಗಳನ್ನು ನೀಡುತ್ತಿದ್ದಾರೆ. ಮೂಲ ರಾಮಾಯಣ ಅಷ್ಟು ಸಾಹಿತ್ಯ ಸಂಪತ್ಭರಿತವಾಗಿದೆ ಎಂದರು. ರಾಮಾಯಣದಲ್ಲಿ ಅಣ್ಣ ತಮ್ಮಂದಿರ ಬಾಂಧವ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತ ಹಾಗೂ ಧರ್ಮ ಪಾಲನೆಯ ಬಗ್ಗೆ ಉತ್ತಮ ಸಂದೇಶಗಳನ್ನು ನೀಡಲಾಗಿದೆ. ಆದರೆ ಇಂದಿನ ಸಮಾಜ ಇವುಗಳಿಗೆ ತದ್ವಿರುದ್ಧವಾಗಿ ಸಾಗುತ್ತಿರುವುದು ದುರಂತ. ಅಂದು ಪಿತೃವಾಕ್ಯವನ್ನ ಪರಿಪಾಲಿಸಲು ರಾಮ ಇಡೀ ರಾಜ್ಯ ಹಾಗೂ ಅಧಿಕಾರವನ್ನ ಬಿಟ್ಟು ಕಾಡಿಗೆ ಹೋಗಿದ್ದ. ಆದರೆ ಇಂದು ತುಂಡು ಭೂಮಿಗಾಗಿ ಅಣ್ಣ ತಮ್ಮಂದಿರು ನ್ಯಾಯಾಲಯದ ಮೆಟ್ಟಿಲೇರುತ್ತಿದ್ದಾರೆ. ಕೊಲೆಗಳು ನಡೆಯುತ್ತಿವೆ. ಕುಟುಂಬದಲ್ಲಿ ವೈವಾಹಿಕ ಜೀವನ ಛಿದ್ರಗೊಂಡು ಪತಿ ಪತ್ನಿಯರು ಬೇರ್ಪಡೆಯಾಗುತ್ತಿದ್ದಾರೆ ಎಂದರು. ರಾಮಾಯಣ ಒಂದು ಮಹಾಕಾವ್ಯದಲ್ಲಿ 4 ಪ್ರಮುಖವಾದಂತ ಮೂಲಭೂತವಾದಂತ ನೀತಿಗಳನ್ನು ಹೇಳಿದ್ದಾರೆ. ಒಂದು, ಈಗಾಗಲೇ ನಮ್ಮ ತಹಸೀಲ್ದಾರ್ ಹೇಳಿದ್ರು, ಅಣ್ಣ ತಮ್ಮದಿರು ಹೇಗಿರ್ಬೇಕು ಅನ್ನೋದು. ತಮ್ಮನಿಗೇನೆ ರಾಜ್ಯಭಾರ ಕಟ್ಟಬೇಕು ಅಂದ್ರೂ ಕೂಡ ಇವತ್ತು ಒಂದು ಕುಂಟೆ 2 ಕುಂಟೆ ಹೆಚ್ಚು ಕಡಿಮೆ ಜಾಗ ಕಡಿಮೆ ಆಗ್ಬಿಟ್ರೆ ಹೊಡೆದಾಡ್ಬಿಡ್ತಾರೆ. ಅಣ್ಣ ತಮ್ಮಂದಿರು ಹೊಡೆದಾಡ್ತಾರೆ, ನೋಡಿದ್ರಿ ಕೊಲೆಗಳು ಮಾಡ್ತಾರೆ ಅಂತ. ರಾಜ್ಯನೇ ಬಿಟ್ಟು ಆಯ್ತಪ್ಪ ನನ್ನ ತಮ್ಮನೇ ತಾನೆ, ನೀನು ರಾಜ್ಯಭಾರ ಹೇಳ್ಕೊ, ನಮ್ಮ ತಂದೆಯ ಮಗನ ಸಂಬಂಧ ಅದನ್ನು ಕೂಡ ಹೇಳಿದ್ದಾರೆ. ತಂದೆ ಒಬ್ಬ
ಮಾತು ಕೊಟ್ಟು ಬೆಳೆಸಿದಂಥ ತಂದೆ ಚಿಕ್ಕಂದೇ ವಿದ್ಯೆ ಕಲಿಸಿ ಒಂದು ಇಷ್ಟೆಲ್ಲ ಬೆಳವಣಿಗೆ ಆಗ್ಬೇಕಾದ್ರೆ ನನ್ನ ತಂದೆಯ ಪಾತ್ರ ಎಷ್ಟಿದೆ, ಅವ್ರು ನೆಮ್ಮದಿಯಾಗಿರ್ಬೇಕು. ಅವಳು ತನ್ನ ಮನದಿಗೆ ಮಾತು ಕೊಟ್ಟದ ಪ್ರಕಾರ ಮಾತಿ ತಪ್ಪಾದ್ರು ನನ್ನ ತಂದೆ ಪಿತೃವಾಕ್ಯ ಪರಿಪಾಲನೆ ನನ್ನ ಧರ್ಮ ಅನ್ನೋ ಒಂದು ಸೂತ್ರವನ್ನು ಅವ್ರು ಇಟ್ಕೊಂಡು ಕಾಡಿಗೆ ಹೋಗ್ತಾರೆ. ಪ್ರೊಫೆಸರ್ ಗೋಮಾತಿ ದೇವಿ ಮಾತನಾಡಿ, ವಾಲ್ಮೀಕಿ ರಾಮಾಯಣದಲ್ಲಿ 24 ಶ್ಲೋಕಗಳಿದ್ದು ಪ್ರತಿ ಶ್ಲೋಕದಲ್ಲಿ 32 ಪಾದಗಳು ಮಾತ್ರ ಇವೆ. ಗಣೇಶನ ಸಹಾಯದಿಂದ ವ್ಯಾಸ ಮುನಿಗಳು ಮಹಾಭಾರತ ರಚಿಸಿದ್ರ. ಆದರೆ ವಾಲ್ಮೀಕಿ ಮಹರ್ಷಿ ಯಾರ ಸಹಾಯವನ್ನು ಪಡೆಯದೆ ಅಂದಿನ ಕಾಲದಲ್ಲಿ ಪ್ರಪಂಚಕ್ಕೆ ಮಾರ್ಗದರ್ಶಕವಾಗಬಲ್ಲ ಇಂತಹ ಅದ್ಭುತ ಮಹಾಕಾವ್ಯವನ್ನ ರಚಿಸಿದ್ದಾರೆ. ಭೂಮಿಯ ಮೇಲೆ ಸೂರ್ಯ ಚಂದ್ರರು ಏರುವವರೆಗೆ ಅವರ ಮಹಾಕಾವ್ಯ ಪ್ರಸ್ತುತವಾಗಿ ಉಳಿಯಲಿದೆ. ಅವರ ಸಂದೇಶಗಳು ಸಮಾಜಕ್ಕೆ ಬೆಳಕು ತೋರುತ್ತಿರುತ್ತವೆ ಎಂದರು. ತಹಸೀಲ್ದಾರ್ ಅರವಿಂದ್ ಮಾತನಾಡಿ, ಸಮಾಜ ಹೇಗಿರಬೇಕು, ಜನರ ಬದ್ಧತೆ, ಕರ್ತವ್ಯ, ಧರ್ಮನಿಷ್ಠೆ, ಸತ್ಯ ಪರಿಪಾಲನೆ, ಗಂಡ ಹೆಂಡತಿ, ಅಣ್ಣ ತಮ್ಮನ ಬಾಂಧವ್ಯ ಎಲ್ಲವನ್ನೂ ವಾಲ್ಮೀಕಿ ರಾಮಾಯಣ ಹೇಳಿಕೊಟ್ಟಿದೆ. ಅವುಗಳನ್ನು ಪಾಲಿಸಿಕೊಂಡು ಹೋದಲ್ಲಿ ಕುಟುಂಬ ಹಾಗೂ ಸಮಾಜ ಎರಡರಲ್ಲೂ ನೆಮ್ಮದಿ ನೆಲೆಸಲಿದೆ ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದು ಅಪಮಾನ ಮಾಡಿರುವ ವಕೀಲನನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿ ನಂಜನಗೂಡಿನಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತು ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್, ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್ ಮಾತನಾಡಿ, ಸಂವಿಧಾನಾತ್ಮಕವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಉನ್ನತ ಹುದ್ದೆಯಲ್ಲಿರುವ ಮುಖ್ಯ ನ್ಯಾಯಮೂರ್ತಿಯ ಮೇಲೆ ವಕೀಲ ಶೂ ಎಸೆದು ಅಪಮಾನ ಮಾಡಿರುವುದು ಖಂಡನೀಯ ಎಂದರು. ಇದನ್ನು ಧಿಕ್ಕರಿಸಿ ಇದು ಒಂದು ಕಗ್ಗೊಲೆನೆ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ದಬ್ಬಾಳಿಕೆ ಪ್ರವೃತ್ತಿ ಇರತಕ್ಕಂಥ ವ್ಯಕ್ತಿಗಳನ್ನ ಕೂಡಲೇ ಗಡೀಪಾರು ಮಾಡಬೇಕಾಗಿ ಈ ಒಂದು ಪ್ರತಿಭಟನೆ ಮೂಲಕ ನಾವು ವಿನಂತಿಸ್ತಾ ಇದ್ದೇವೆ. ಗವಾಯಿ ಅವರು ದಲಿತ ವ್ಯಕ್ತಿ, ದಲಿತ ಸಮುದಾಯಕ್ಕೆ ಸೇರಿದ ಒಬ್ಬ ನ್ಯಾಯಮೂರ್ತಿ ಅನ್ನುವುದನ್ನು ಮನಗಂಡು ಆತನ ಮೇಲೆ ಶೂ ಎಸೆಯುವ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಘಟನೆಯನ್ನು ನಾವು ಖಂಡಿಸ್ತಾ ಕೂಡಲೇ ಆತನಿಗೆ ಬಾರ್ ಕೌನ್ಸಿಲ್ನವರು ಅವರ ಒಂದು ಪರವಾನಗಿಯನ್ನು ರದ್ದು ಮಾಡುವುದರ ಮುಖಾಂತರ ಆತನನ್ನು ಇನ್ನು ಯಾವುದೇ ಕೋರ್ಟ್ಗಳಲ್ಲಾಗಲಿ ಅಥವಾ ನ್ಯಾಯಾಲಯಗಳಲ್ಲಿ ತನ್ನ ಅಭ್ಯಾಸವನ್ನು ಮಾಡುವ ಅವಕಾಶವನ್ನು ಕೊಡಬಾರದು. ಇದು ಅವರಿಗೆ ಆಗಿರುವ ಅಪಮಾನವಲ್ಲ, ಇಡೀ ದೇಶಕ್ಕೆ ಅಪಮಾನವಾಗಿದೆ. ಕೂಡಲೇ ವಕೀಲನ ಬಾರ್ ಕೌನ್ಸಿಲ್ ಪರವಾನಗಿ ರದ್ದು ಮಾಡಬೇಕು. ಯಾವುದೇ ನ್ಯಾಯಾಲಯಗಳಲ್ಲಿ ಅಭ್ಯಾಸ ಮಾಡುವುದನ್ನು ರದ್ದುಪಡಿಸಬೇಕು. ಸೂಕ್ತ ಕಾನೂನು ಕ್ರಮ ಕೈಗೊಂಡು ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ದಲಿತ ಮತ್ತು ರೈತ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ರಚಿಸಿದ ರಾಮಾಯಣ ಕೇವಲ ಒಂದು ಜಾತಿಗಾಗಲಿ ಅಥವಾ ಒಂದು ಕುಲಕ್ಕಾಗಲಿ ಸೀಮಿತವಲ್ಲ, ಅದು ಸರ್ವರಿಗೂ ಸಲ್ಲುವಂತಹದು. ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಗುಡಿಬಂಡೆ ಹೊರವಲಯದ ಆರ್ಕೆಎನ್ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಇಡೀ ವಿಶ್ವಕ್ಕೆ ಮಾದರಿಯಾದ ರಾಮಾಯಣ ಬರೆದುಕೊಟ್ಟ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಕೇವಲ ಒಂದು ದಿನದ ಮಟ್ಟಿಗೆ ಆಚರಿಸಿದರೆ ಸಾಲದ, ಅವರ ಆದರ್ಶ ಗುಣಗಳನ್ನ ಪಾಲಿಸಬೇಕು. ಈಗಾಗಲೇ ಮಹರ್ಷಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ 1.10 ಗುಂಟೆ ಜಮೀನನ್ನ ನೀಡಲಾಗಿದೆ. 2 ಕೋಟಿ ಅನುದಾನದಲ್ಲಿ ಭವನ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅನುದಾನದ ಕೊರತೆಯಿಂದ ತಡವಾಗ್ತಿದೆ. ಅಗತ್ಯ ಬಿದ್ದರೆ ಭವನ ನಿರ್ಮಾಣಕ್ಕಾಗಿ ಅನುದಾನವನ್ನ ಮತ್ತೆ ಬಿಡುಗಡೆ ಮಾಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಸರ್ಕಾರ
ವಾಲ್ಮೀಕಿ ಸಂಘದ ಅಧ್ಯಕ್ಷ ಎನ್.ವಿ. ಗಂಗಾಧರ್ ಮಾತನಾಡಿ, ತಾಲೂಕಿನಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಮಾಡಲು ಸುಮಾರು ವರ್ಷಗಳಿಂದ ನಾವು ಬೇಡಿಕೆ ಇಡುತ್ತಿದ್ದೇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ತಡವಾಗುತ್ತಿದೆ. ಸದ್ಯ ವಾಲ್ಮೀಕಿ ಭವನ ನಿರ್ಮಾಣದ ಜಾಗದ ಸುತ್ತಲೂ ಕಾಂಪೌಂಡ್ ನಿರ್ಮಾಣಕ್ಕೆ ಶಾಸಕರು ಅನುದಾನ ನೀಡಿ ಇಂದು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಜೊತೆಗೆ ಆದಷ್ಟು ಶೀಘ್ರವಾಗಿ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಗೊಳಿಸುವ ಭರವಸೆ ಸಹ ನೀಡಿದ್ದಾರೆ ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ನೀವೇನಾದ್ರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರದಲ್ಲಿ ಅದ್ದೂರಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಯಿತು. ನಗರದ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಪಲ್ಲಕ್ಕಿ ಮೆರವಣಿಗೆಗೆ ಶಾಸಕ ಕೊತ್ತೂರು ಮಂಜುನಾಥ್ ಚಾಲನೆ ನೀಡಿದರು. ವಿವಿಧ ಜಾನಪದ ಕಲಾ ತಂಡಗಳಿಂದ ವಾಲ್ಮೀಕಿ ಭಾವಚಿತ್ರಗಳ ಪಲ್ಲಕ್ಕಿಗಳ ಮೆರವಣಿಗೆ ನಡೆಸಲಾಯಿತು. ನಗರದ ವಿವಿಧ ರಸ್ತೆಗಳಲ್ಲಿ 50ಕ್ಕೂ ಹೆಚ್ಚು ಪಲ್ಲಕ್ಕಿಗಳಿಂದ ಮೆರವಣಿಗೆ ನಡೆಯಿತು. ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಜಿಲ್ಲಾ ವಾಲ್ಮೀಕಿ ಸಂಘದಿಂದ ವಾಲ್ಮೀಕಿ ಜಯಂತ್ಯೋತ್ಸವ ಪಲ್ಲಕ್ಕಿಗಳ ಮೆರವಣಿಗೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದರು.
ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನಾರನಹಳ್ಳಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ, ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡಿದ ಮಾಜಿ ಸಚಿವ ವೀರಣ್ಣ ಮಾತನಾಡಿ, ರಾಜಕೀಯ ಕಾಲದಲ್ಲಿ ಜನರಿಂದ ಜನರಿಗಾಗಿ ಸರ್ಕಾರ ನಡೆಯುತ್ತಿತ್ತು. ಈಗಿನ ರಾಜಕಾರಣ ಕಿತ್ತಾಟದಿಂದ ನಡೆಯುತ್ತಿದೆ. ನನ್ನ ರಾಜಕೀಯ ಜವಾಬ್ದಾರಿಯಲ್ಲಿ ಎಲ್ಲ ಜನಾಂಗಕ್ಕೂ ಸೇವೆ ಮಾಡಿದ್ದೇನೆ ಎಂದರು. ಸಮುದಾಯದ ಮಂಜುನಾಥ್ ಮಾತನಾಡಿ, ಗ್ರಾಮದ ಎಲ್ಲ ಸಮುದಾಯದ ಜನರ ಸಹಕಾರ ಪುತ್ಥಳಿ ನಿರ್ಮಾಣಕ್ಕೆ ಇದೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾಲ್ಮೀಕಿ ಭಾವಚಿತ್ರವನ್ನು ವಿವಿಧ ವಾದ್ಯಗೋಷ್ಠಿಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ನೆಲಮಂಗಲ ತಾಲೂಕಿನ ಮೋಟಗಾನಹಳ್ಳಿಯ ಗ್ರಾಮದೇವತೆ ಗಂಗಮ್ಮ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ಅಭಿಷೇಕ, ಸಾವಿರಾರು ಜನರಿಗೆ ಅನ್ನದಾಸೋಹ ಏರ್ಪಡಿಸಿದ್ರ. ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಆರ್ ಸುರೇಶ್ ಮತ್ತು ಆರ್ ರಮೇಶ್ ಸೇರಿ ಬನ್ನಿ ಮರ, ಬಾಳೆ ಮರ ಕಡಿತ ಭಕ್ತರಿಗೆ ಶಮೀಪತ್ರೆ ಹಂಚಿದ್ದಾರೆ. ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಆರ್ ರಮೇಶ್ ಮಾತನಾಡಿ, ಕೇವಲ ದಸರಾ ಹಬ್ಬದಲ್ಲಿ ಆಚರಣೆಯು ಮಾತ್ರವಲ್ಲ, ಪ್ರತಿದಿನ ಸ್ವಾಮಿಗೆ ವಿಶೇಷ ಪೂಜೆ ಕೈಗೊಳ್ತೇವೆ. ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿರುವುದು ಹೆಮ್ಮೆಯಾಗಿದೆ ಎಂದರ. ಇನ್ನು ಈ ವೇಳೆಯಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ನೆಲಮಂಗಲ ತಾಲೂಕಿನಲ್ಲಿ ಚಿರತೆ ಹಾವಳಿಗೆ ಜನರು ಹೈರಾಣಾಗಿದ್ದಾರೆ. ರಾತ್ರಿ 10:30 ಸಮಯದಲ್ಲಿ ಚಿರತೆ ಚಲನಾವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಕೆಂಗಲ್ ಹೊರವಲಯದ ಬಳಿ ಚಿರತೆ ಕಾಣಿಸಿಕೊಂಡಿದ್ದು, ಸಮೃದ್ಧಿ ಫಾರ್ಮ್ ಹೌಸ್ನ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಚಿರತೆ ಚಲನಾವಲನ ದಾಖಲೆಯಾಗಿದೆ. ಫಾರ್ಮ್ ಹೌಸ್ ಮಾಲೀಕ ತೀರ್ಥ ಪ್ರಸಾದ್ ಆತಂಕ ವ್ಯಕ್ತಪಡಿಸಿದ್ದು, ಫಾರ್ಮ್ ಹೌಸ್ನಲ್ಲಿ ಸಾಕು ಪ್ರಾಣಿಗಳಾದ ಹಸು, ಎಮ್ಮೆ, ನಾಯಿಗಳು ಚಿರತೆ ಓಡಾಟದಿಂದ ಭಯಭೀತವಾಗಿವೆ. ಬೋನ್ ಇಡಲು ಗ್ರಾಮಸ್ಥರು ಒತ್ತಾಯ ಮಾಡಿದ್ದು, ಕಳೆದ ವಾರ ಕೆಂಗಲ್ ಗ್ರಾಮದಲ್ಲಿ 4 ಕುರಿಗಳನ್ನು ಚಿರತೆ ಭಕ್ಷಣೆ ಮಾಡಿತ್ತು. ಅರಣ್ಯ ಸಿಬ್ಬಂದಿಗೆ ಬೋನ್ ಇಟ್ಟು ಪರಿಶೀಲನೆ ನಡೆಸಲು ಆರ್ಎಫ್ಒ ಮಂಜುನಾಥ್ ಆದೇಶ ಮಾಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಪೂರ್ಣ ಕಟ್ಟಡದಲ್ಲಿಯೇ ವಸತಿ ಶಾಲಾ ಮಕ್ಕಳಿಗೆ ತರಗತಿಗಳ ಆರಂಭ. ವಸತಿ ಶಾಲೆಗೆ ನೀರಿನ ಸಂಪರ್ಕವೇ ಇಲ್ಲ, ಕುಡಿಯಲು ಶುದ್ಧ ನೀರಿಲ್ಲ, ಮೂಲ ಸೌಕರ್ಯಗಳಿಲ್ಲದ ವಸತಿ ಶಾಲೆಯಲ್ಲಿ ಮಕ್ಕಳ ವ್ಯಾಸಂಗ. ಚಿಕ್ಕಬಳ್ಳಾಪುರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಅದ್ದೂರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು. ತಮಟೆ ಸದ್ದಿಗೆ ಮಸ್ತ್ ಡ್ಯಾನ್ಸ್ ಮಾಡಿದ ಶಾಸಕ ಪ್ರದೀಪ್ ಈಶ್ವರ್. ಶ್ರೀ ಪಿಳ್ಳೆಕಿ ಮಾರಮ್ಮನಿಗೆ ತಂಬಿಟ್ಟು ದೀಪೋತ್ಸವ. ದೇವಾಲಯ ಜೀರ್ಣೋದ್ಧಾರ ಪ್ರಯುಕ್ತ ಕುರಿ ಕೊಯ್ದು ರಕ್ತ ತರ್ಪಣದ ತಿಲಕ ಅರ್ಪಣೆ ಮಾಡಿದ ಗ್ರಾಮಸ್ಥರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ವಿಶಿಷ್ಟ ಕಾರ್ಯಕ್ರಮ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.